ಮಾತ್ರ ಖಂಡಿತವಾಗೂ ನೆನ್ಸ್ಕೊಂತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಸೊ ನಿಮ್ಗೆ ಆಲ್ರೆಡಿ ತಿಳಿದಂಗೆ ನಾನು ಹೋಗಿದ್ದೆ ಮನಾಲಿಗೆ ಆನ್ ಅ ಸೋಲೋ ಟ್ರಿಪ್. ನಾನು 4 ದಿನ ಇದ್ದೆ ಮನಾಲಿಯಲ್ಲಿ. ಸೊ ಈ ವಿಡಿಯೋ ಅಲ್ಲಿ ಬೆಸ್ಟ್ ಫುಡ್ ರೆಕಮೆಂಡೇಶನ್ಸ್ ಕೊಡ್ತೀನಿ ನಿಮಗೆ. ಮನಾಲಿಯಲ್ಲಿ ಎಲ್ಲಿ ನೀವು ಹೋಗ್ಬೋದು, ಯಾವ್ದು ಬೆಸ್ಟ್ ರೆಸ್ಟೋರೆಂಟ್ಸ್, ನೀವು ಖಂಡಿತವಾಗೂ ವಿಸಿಟ್ ಮಾಡಬೇಕಾಗಿರೋ ರೆಸ್ಟೋರೆಂಟ್ಸ್ ಯಾವ್ದು ಅಂತ ಈ ವಿಡಿಯೋ ತಿಳಿಸ್ತಾ ಹೋಗ್ತೀನಿ. ಸೊ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲಲ್ಲಿರೋ ಬೇರೆ ವಿಡಿಯೋಸ್ ಕೂಡ ಚೆಕ್ ಮಾಡಿ, ಅದನ್ನು ಕೂಡ ಸಪೋರ್ಟ್ ಮಾಡಿ. ಸೊ ಇಂಥರ ಮಾಡ್ದಂಗೆ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಸೊ ಮನಾಲಿ ಅಂತ ಡೆಸ್ಟಿನೇಷನ್ ನಾವು ಚೂಸ್ ಮಾಡಿದ ತಕ್ಷಣ ನಮಗೆ ಫಸ್ಟ್ ತಲೆಗೆ ಬರೋದೆ ಮಾಲ್ ರೋಡ್. ಸೊ ಮಾಲ್ ರೋಡ್ ಅಲ್ಲಿ ತುಂಬಾ ವೆರೈಟಿ ಕ್ವಿಸಿನ್ ರೆಸ್ಟೋರೆಂಟ್ಸ್ಗಳು ನಿಮಗೆ ಸಿಗುತ್ತೆ. ಚೈನೀಸ್, ಏಷ್ಯನ್, ಇಂಡಿಯನ್ ಎಲ್ಲ ಕ್ವಿಸಿನ್ ರೆಸ್ಟೋರೆಂಟ್ಸ್ಗಳು ನಿಮಗೆ ಸಿಗುತ್ತೆ. ಕಮ್ಮಿ ಪ್ರೈಸ್ ರೇಂಜ್ ಇಂದ ಪ್ರೀಮಿಯಂ ಪ್ರೈಸ್ ರೇಂಜ್ ತನಕನೂ ನಿಮ್ಗೆ ರೆಸ್ಟೋರೆಂಟ್ಸ್ಗಳು ಸಿಗುತ್ತೆ. ಮಾಲ್ ರೋಡ್ ಅಲ್ಲಿ ನಾನು ಟ್ರೈ ಮಾಡಿದ್ದು ಆಶಾನಾ ರೆಸ್ಟೋರೆಂಟ್ ಅಂತ. ಇಲ್ಲಿ ಡೈನ್ ಇನ್ ರೆಸ್ಟೋರೆಂಟ್ ಕೂಡ ಇದು, ಪ್ಲಸ್ ಸ್ಟ್ರೀಟ್ ಸ್ಟೈಲ್ ಫುಡ್ ಕೂಡ ಸಿಗುತ್ತೆ. ಅಂದರೆ ನಿಮಗೆ ಸಮೋಸ ಆಗ್ಬೋದು, ಬ್ರೆಡ್ ಪಕೋಡ ಆಗ್ಬೋದು, ಜಾಮೂನ್, ಜಿಲೇಬಿ, ಬಾದಾಮ್ ಮಿಲ್ಕ್ ಅಂಥದ್ದೆಲ್ಲ ವೆರೈಟಿಗಳು ಸಿಗುತ್ತೆ. ಸೊ ನೀವು ಒಳಗಡೆ ಸಿಟ್ಟಿಂಗ್ ಅರೇಂಜ್ಮೆಂಟ್ ಕೂಡ ಇದೆ, ಹೊರಗಡೆ ಕೂಡ ತಿನ್ಕೊಬೋದು. ಸೊ ಇದು ಜಸ್ಟ್ ಮಾಲ್ ರೋಡಲ್ಲಿ ಅಟ್ಯಾಚ್ಡ್ ಆಗೇ ಇರೋದ್ರಿಂದ ತುಂಬ ಆಕ್ಸೆಸಿಬಲ್ ಆಗುತ್ತೆ. ನಾನು ಟ್ರೈ ಮಾಡಿದ್ದು ಇಲ್ಲಿ ಜಾಮೂನ್, ಜಲೇಬಿ, ಸಮೋಸ ತುಂಬ ಚೆನ್ನಾಗಿತ್ತು. ನಾನಂತೂ ಆಲ್ 4 days ನಾನು ಮಾಲ್ ರೋಡಿಗೆ ವಿಸಿಟ್ ಮಾಡಿದ್ದೀನಿ. ಆಮೇಲೆ ಮಾಲ್ ರೋಡಿಗೆ ವಿಸಿಟ್ ಮಾಡಿದಾಗೆಲ್ಲ ನಾನು ಈ ರೆಸ್ಟೋರೆಂಟ್ಗೆ ಹೋಗಿ ಜಾಮೂನ್ ತಿಂದಿದ್ದೀನಿ. ಯಾಕಂತಂದರೆ 50 rupeesಗೆ 2 ಜಾಮೂನ್ ಕೊಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ನಾವು ಸೌತ್ ಇಂಡಿಯಲ್ಲಿ ಇರೋದ್ರಿಂದ ನಾರ್ತ್ ಇಂಡಿಯಾಗೆ ಹೋದಾಗ ಅವ್ರ ಕಡೆ ಸ್ವೀಟ್ಸ್ ನಮಗೆ ಟ್ರೈ ಮಾಡೋಕ್ಕೆ ಚಾನ್ಸ್ ಸಿಗುತ್ತೆ. ಸೊ ಅವ್ರ ಕಡೆ ಸ್ವೀಟ್ಸ್ ಒಂಥರ ಡಿಫ್ರೆಂಟ್ ವೆರೈಟಿ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಸೊ ಇಲ್ಲಿ ಜಾಮೂನ್ ನಂಗೆ ತುಂಬಾ ಇಷ್ಟ ಆಯಿತು. ಜಲೇಬಿ ಕೂಡ ತುಂಬಾ ಕ್ರಿಸ್ಪಿಯಾಗಿತ್ತು, ಕಮ್ಮಿ ಸ್ವೀಟಾಗಿ ಕೂಡ ಇತ್ತು. ಸೊ ಎಷ್ಟು ಬೇಕಾದ್ರೆ ಅಷ್ಟು ತಿನ್ಬೋದು. ಸೊ ಇದು ಕೂಡ 50 rupeesಗೆ 4 ಪೀಸ್ಗಳು ಕೊಡ್ತಿದ್ರು ಜಲೇಬಿ. ಸೊ ಜಲೇಬಿ ಕೂಡ ತುಂಬಾ ಚೆನ್ನಾಗಿತ್ತು. ಸೊ ಮಾಲ್ ರೋಡಲ್ಲಿ ನಾನು ನೆಕ್ಸ್ಟ್ ಟ್ರೈ ಮಾಡಿದ್ದು ಹಿಮಾಲಯನ್ ಫೇಮಸ್ ಮೋಮೋಸ್. ಮಾಲ್ ರೋಡಲ್ಲಿ ಮೇನ್ ಆಗಿ ನೀವು ಸ್ನ್ಯಾಕ್ಗೇನೆ ಹೋದರೆ ಬೆಟರ್ ನನಗನ್ಸೋ ಪ್ರಕಾರ. ಯಾಕಂತಂದರೆ ರೆಸ್ಟೋರೆಂಟ್ಸ್ಗಳು ನೀವು ಬೇರೆ ಕಡೆ ಟ್ರೈ ಮಾಡ್ಕೊಬೋದು. ಮಾಲ್ ರೋಡಲ್ಲಿ ಓಡಾಡ್ತಾ ಒಂದು ಹಂಗೆ ಸ್ನ್ಯಾಕ್ಸ್ನ ತಿಂತಾ ಹೋದರೆ ಚೆನ್ನಾಗಿ ಅನಿಸುತ್ತೆ. ಸೊ ಹಾಗಾಗಿ ನಾನು ಇಲ್ಲಿ ಮೋಮೋಸ್ ಕೂಡ ಟ್ರೈ ಮಾಡಿದೆ. ವೆಜ್ ಮೋಮೋಸ್ ನಾನು ಟ್ರೈ ಮಾಡಿದ್ದು ತುಂಬ ಚೆನ್ನಾಗಿತ್ತು. ಟೇಸ್ಟ್ ಮಾತ್ರ ಬಿಸಿ ಬಿಸಿ ಆಗಿತ್ತು, ಸ್ಟೀಮಿಂಗ್ ಹಾಟ್ ಆಗಿತ್ತು. ಸೊ ವೆಜ್ ಮೋಮೋಸ್ ನಾನು ಟ್ರೈ ಮಾಡಿದ್ದು, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಅದ್ರ ಜೊತೆ ಸಾಸ್ ಏನು ಕೊಡ್ತಾರಲ್ಲ ಅದರಲ್ಲೇ ಇರೋದು ಮಜಾ. ನೆಕ್ಸ್ಟ್ ಇಲ್ಲಿ ಫೇಮಸ್ ಆಗಿರೋದು 8-in-1 ಸಾಫ್ಟಿ ಅಂತ. ಸೊ ಇದರಲ್ಲಿ 8 ವೆರೈಟಿ ಆಫ್ ಸಾಫ್ಟಿ ಸಿಗುತ್ತೆ, ಅಂದರೆ 8 ಫ್ಲೇವರ್ಸ್ ಆಫ್ ಸಾಫ್ಟಿ ಸಿಗುತ್ತೆ. ಸೊ ನೀವು ನಿಮ್ಗೆ ಬೇಕಾಗಿರೋ ಫ್ಲೇವರ್ಸ್ ಕೂಡ ತೊಗೊಬೋದು. 50 rupeesಗೆ ಒಂದು ಸಾಫ್ಟಿ ಸಿಗುತ್ತೆ. 8-in-1 ತೊಗೊಂಡಿದ್ದೆ. ರಿಫ್ರೆಶಿಂಗ್ ಅನಿಸ್ತು, ತುಂಬ ಏನು ಡಿಫ್ರೆಂಟ್ ಅಂತ ಅನಿಸ್ತಿಲ್ಲ, ರಿಫ್ರೆಶಿಂಗ್ ಅಂತ ಅನಿಸ್ತು, ಚೆನ್ನಾಗಿ ಅನಿಸ್ತು ನನಗೆ. ಒಂದ್ಸಲ ಟ್ರೈ ಮಾಡ್ಕೊಬೋದು. ಸೊ ಇಷ್ಟು ನಾನು ಮಾಲ್ ರೋಡಲ್ಲಿ ಟ್ರೈ ಮಾಡಿದ್ದು. ಸೊ ಇದು ಮಾಲ್ ರೋಡಿನ ಕತೆ. ಸೊ ಬ್ರೇಕ್ಫಾಸ್ಟಿಗೆ ಬಂದರೆ ಮನಾಲಿಯಲ್ಲಿ ಎಲ್ಲ ರೆಸ್ಟೋರೆಂಟ್ಸಲ್ಲೂ ಚೆನ್ನಾಗಿರೋ ಪರಾಟಗಳು ಸಿಗುತ್ತೆ. ಸೊ ಎಲ್ಲ ವೆರೈಟಿ ಆಫ್ ಪರಾಟಾಸ್ ನೀವು ಟ್ರೈ ಮಾಡ್ಬೋದು. ಸೊ ನನ್ನ ಹೋಟ್ಲ್ ಮೂರಂಗಲ್ಲಿದ್ದು, ಸೊ ಅಲ್ಲೇ ಇನ್ ಹೌಸ್ ರೆಸ್ಟೋರೆಂಟ್ ಇತ್ತು. ಸೊ ಅಲ್ಲೇ ನಾನು ಪರಾಟಾಸ್ ಟ್ರೈ ಮಾಡ್ತಿದ್ದೆ. ಆನಿಯನ್ ಪರಾಟ, ಆಲೂ ಪರಾಟ, ಗೋಬಿ ಪರಾಟ ತುಂಬಾ ಚೆನ್ನಾಗಿದೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಅನಿಸುತ್ತೆ. ಬಿಸಿ ಬಿಸಿಯಾಗಿ ತೆಳುವಾಗೆ ತುಂಬ ಸ್ಟಫ್ಡ್ ಮಾಡಿ ಕೊಡ್ತಾರೆ, ತುಂಬ ರುಚಿ ಅನಿಸುತ್ತೆ. ಅದ್ರ ಜೊತೆ ನೆಂಚ್ಕೊಳಕ್ಕೆ ಪಿಕಲ್ ಕೂಡ ಕೊಡ್ತಾರೆ. ಸೊ ಉಪ್ಪಿನಕಾಯಿ ಜೊತೆ ನೆಂಚ್ಕೊಂಡು ತಿನ್ನಕ್ಕೆ ಚೆನ್ನಾಗಿ ಅನಿಸುತ್ತೆ. ಚಳಿಯಲ್ಲಿ ಏನೇ ಬಿಸಿಯಾಗಿದ್ದು ಚೆನ್ನಾಗಿ ಅನಿಸುತ್ತೆ. ಎಲ್ಲ ರೆಸ್ಟೋರೆಂಟ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಖಂಡಿತವಾಗೂ ನೀವು ಚೆಕ್ ಮಾಡಿ. ಸೊ ಬೇರೆ ಎಲ್ಲ ರೆಸ್ಟೋರೆಂಟ್ಸಲ್ಲೂ ನೀವು ಪರಾಟಗಳು ಖಂಡಿತವಾಗೂ ಟ್ರೈ ಮಾಡ್ಬೋದು. ಟಾಪ್ ನಾಚ್ ಆಗಿರುತ್ತೆ ಟೇಸ್ಟ್ ಮಾತ್ರ. ಸೊ ಬ್ರೇಕ್ಫಾಸ್ಟ್ಗೆ ನೀವು ಅದನ್ನು ಟ್ರೈ ಮಾಡ್ಬೋದು. ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್ಗೆ ಇಲ್ಲ ಸೌತ್ ಇಂಡಿಯನ್ ಮೀಲ್ಸ್ಗೆ ನೀವು ಹೋಗಬೇಕಾಗಿರೋದು ಮನಾಲಿಯಲ್ಲಿ ನಟರಾಜ್ ಉಡುಪಿ ರೆಸ್ಟೋರೆಂಟ್. ಇದು ಖಂಡಿತವಾಗೂ ನೀವು ಮಿಸ್ ಮಾಡೋಂಗೆ ಇಲ್ಲ. ಯಾಕಂತಂದರೆ ಸೌತ್ ಇಂಡಿಯನ್ಸ್ಗೆ ಇಡ್ಲಿ, ದೋಸೆ, ಪೂರಿ ಇದೆಲ್ಲ ಬೇಕೇ ಆಗುತ್ತೆ ಬ್ರೇಕ್ಫಾಸ್ಟ್ಗೆ. ಸೊ ನಾನು ತುಂಬ ಹುಡುಕಿ ಕೊನೆಗೆ ನಟರಾಜ್ ಉಡುಪಿ ಹೋಟೆಲ್ಗೆ 4ನೇ ದಿನಕ್ಕೆ ಹೋದೆ. ತುಂಬಾ ಚೆನ್ನಾಗಿದೆ. ವೆರೈಟೀಸ್ ಆಗಲಿ, ಅವ್ರು ಪ್ರಿಪೇರ್ ಮಾಡೋದು ದಾಟಿ ಆಗಲಿ, ನಾರ್ತ್ ಇಂಡಿಯನ್ ಶೆಫ್ನೇ ಇಟ್ಟಿದ್ದಾರೆ ಅವರು, ಬಟ್ ಸೌತ್ ಇಂಡಿಯನ್ ಟೇಸ್ಟ್ ತುಂಬಾ ಚೆನ್ನಾಗಿ ಕೊಡ್ತಾರೆ. ನಾನು ಮಸಾಲೆ ದೋಸೆ ಟ್ರೈ ಮಾಡಿದ್ದೆ, ತುಂಬ ಕ್ರಿಸ್ಪ್ ಆಗಿ ಚೆನ್ನಾಗಿತ್ತು. ನೆಕ್ಸ್ಟ್ ನೀವು ಬಿರಿಯಾನಿ ಲವರ್ಸ್ ಆಗಿದ್ರೆ ಮನಾಲಿಯಲ್ಲಿ ನಾನೊಂದು ಬೆಸ್ಟ್ ರೆಕಮೆಂಡೇಶನ್ ಕೊಡ್ತೀನಿ ಬಿರಿಯಾನಿಗೆ. ಅದು ಬಂದು ಝ್ಯಾಮ್ ಮೆಡಿಟೇರಿಯನ್ ರೆಸ್ಟೋರೆಂಟ್ ಅಂತ. ಇಲ್ಲಿ ಇರೋ ಬಿರಿಯಾನಿ ತುಂಬಾನೇ ಚೆನ್ನಾಗಿದೆ. ಟೇಸ್ಟ್ ಹೈದರಾಬಾದಿ ಫ್ಲೇವರ್ಡ್ ಬಿರಿಯಾನಿ ಮಾಡ್ತಾರೆ ಇವರು. ನೀವು ಬಿರಿಯಾನಿ ಲವರ್ಸ್ ಆಗಿದ್ರೆ ಮಸ್ಟ್ ಟ್ರೈ ರೆಸ್ಟೋರೆಂಟ್ ಅಂತ ಹೇಳ್ಬೋದು, ಝ್ಯಾಮ್ ಮೆಡಿಟೇರಿಯನ್ ರೆಸ್ಟೋರೆಂಟ್. ಪ್ರೈಸ್ ರೇಂಜ್ ಬಂದು ಸ್ವಲ್ಪ ಜಾಸ್ತಿ ಅಂತ ಅನ್ಸುತ್ತೆ ಈ ರೆಸ್ಟೋರೆಂಟ್ ಅಲ್ಲಿ.
ಡೈನ್ ಇನ್ ರೆಸ್ಟೋರೆಂಟ್ ಇದು. ಆಂಬಿಯನ್ಸ್ ಕೂಡ ತುಂಬಾನೇ ಚೆನ್ನಾಗಿದೆ, ಪ್ಲೆಸೆಂಟ್ ಆಗಿದೆ. ನೀವು ಖಂಡಿತವಾಗೂ ಟ್ರೈ ಮಾಡ್ಬೋದು ಮನಾಲಿಗೆ ಹೋದಾಗ. ನನ್ನ ಮಾತ್ರ ಖಂಡಿತವಾಗೂ ನೆನ್ಸ್ಕೊಂತೀರಾ ನೀವು ಬಿರಿಯಾನಿ ತಿನ್ನುವಾಗ. ಝಾಮ್ ರೆಸ್ಟೋರೆಂಟ್ ಬಂದು ತುಂಬಾ ಆಕ್ಸೆಸಿಬಲ್ ಕೂಡ ಇದೆ ಮನಾಲಿಯಲ್ಲಿ. SBI ಮೇನ್ ಬ್ರಾಂಚ್ ಹತ್ರನೇ ಇದೆ. ಬಾಟಾ ಶೋರೂಮ್ ಇದೆ. ಬಾಟಾ ಶೋರೂಮ್ ಇಂದ ಫಸ್ಟ್ ಫ್ಲೋರ್ ಅಲ್ಲೇನೆ ಝಾಮ್ ರೆಸ್ಟೋರೆಂಟ್ ಇದೆ. ಖಂಡಿತವಾಗೂ ಝಾಮ್ ರೆಸ್ಟೋರೆಂಟ್ ನ ಟ್ರೈ ಮಾಡಿ. ನಿಮಗೆ ಸ್ವಲ್ಪ ಕಮ್ಮಿ ಪ್ರೈಸ್ ರೇಂಜ್ ಅಲ್ಲಿ ಬಿರಿಯಾನಿ ಬೇಕು ಅಂತಂದ್ರೆ ಮಾಲ್ ರೋಡ್ ಜಂಕ್ಷನ್ ಅಲ್ಲೇನೆ ನಿಮ್ಗೆ ಹಿಮಾಲಯನ್ ಫ್ಲೇವರ್ಸ್ ಅಂತ ಒಂದು ಚಿಕ್ಕ ಶಾಪ್ ಇದೆ. ಇಬ್ರು ಹಸ್ಬೆಂಡ್ ವೈಫ್ ನಡೆಸ್ತಾರೆ ಅದನ್ನ. ಅಲ್ಲಿ ಕೂಡ ನೀವು ಚಿಕನ್ ಬಿರಿಯಾನಿ ಟ್ರೈ ಮಾಡ್ಬೋದು. ಫ್ಲೇವರ್ಸ್ ಅಷ್ಟೊಂದು ಫ್ಲೇವರ್ಫುಲ್ ಅಂತ ಅನ್ಸಿಲ್ಲ ನನಗೆ, ಬಟ್ ಆಕ್ಸೆಸಿಬಲ್ ಇದೆ. ಮಾಲ್ ರೋಡ್ ಇಂದ ಹತ್ರ ಇದೆ. ಫ್ಲೇವರ್ಸ್ ಅಷ್ಟೊಂದು ಅನ್ಸಲ್ಲ, ಬಟ್ ಚಿಕನ್ ಪೀಸಸ್ ಆಗ್ಲಿ ಇನಫ್ ಆಗಿ ಕೊಡ್ತಾರೆ. ಸೊ 200 ರುಪೀಸ್ ಒಂದು ಚಿಕನ್ ಬಿರಿಯಾನಿ ಇಲ್ಲಿ. ಸೊ ಇಲ್ಲಿ ಕೂಡ ನೀವು ಚಿಕನ್ ಬಿರಿಯಾನಿ ಟ್ರೈ ಮಾಡ್ಬೋದು. ಮನಾಲಿ ಟ್ರಿಪ್ ಅಂತ ಹೋದ್ಮೇಲೆ ನಾವು ಮನಾಲಿಯಲ್ಲೇ ಇರಲ್ಲ ಅಲ್ವಾ. ಮನಾಲಿ ಹತ್ರ ಇರೋ ಟೂರಿಸ್ಟ್ ಪ್ಲೇಸಸ್ಗೂ ಹೋಗ್ತಾ ಇರ್ತೀವಿ. ಮನಾಲಿ ಹತ್ರ ಇರೋ ಫೇಮಸ್ ಟೂರಿಸ್ಟ್ ಸೆಂಟರ್ಸ್ ಅಂದ್ರೆ ಸೋಲಂಗ್ ವ್ಯಾಲಿಯಲ್ಲಿ ರೆಸ್ಟೋರೆಂಟ್ ಆಪ್ಷನ್ ತುಂಬಾ ಕಮ್ಮಿ ಇದೆ. ನೀವೆಲ್ಲಿ ರೋಪೇ ಇದೆ, ರೋಪೇ ಹತ್ರನೇ ಒಂದು ಕೆಫೆ ಇದೆ, ಅಲ್ಲಿ ಫುಡ್ ಟ್ರೈ ಮಾಡ್ಬೋದು. ಇಲ್ಲ ಅಂತಂದ್ರೆ ತುಂಬಾ ಸ್ಟ್ರೀಟ್ ಫುಡ್ ವೆರೈಟೀಸ್ ತುಂಬಾ ಜಾಸ್ತಿ ಇದೆ ಸೋಲಂಗ್ ವ್ಯಾಲಿಯಲ್ಲಿ. ರೋಡ್ ಸೈಡ್ ಏನೇ ತುಂಬಾ ಸ್ಟ್ರೀಟ್ ಫುಡ್ಸ್ ಇದೆ. ಮ್ಯಾಗಿ ಆಗ್ಬೋದು, ಬ್ರೆಡ್ ಪಕೋಡ ಆಗ್ಬೋದು, ಮೋಮೋಸ್ ಆಗ್ಬೋದು, ಟೀ, ಕಾಫಿ ಎಲ್ಲ ಸಿಗತ್ತೆ ನಿಮ್ಗೆ. ಸ್ಟ್ರೀಟ್ ಫುಡ್, ಪಾನಿಪೂರಿ ಕೂಡ ಸಿಗತ್ತೆ. ಸೊ ಈ ಸ್ಟ್ರೀಟ್ ಫುಡ್ಸ್ ನ ನೀವು ಟ್ರೈ ಮಾಡ್ಬೋದು. ನಾನೊಂದ್ ಕಡೆ ಬ್ರೆಡ್ ಪಕೋಡ ಟ್ರೈ ಮಾಡಿದ್ದೆ, ತುಂಬಾ ಚೆನ್ನಾಗಿತ್ತು, ಕ್ರಿಸ್ಪಿ ಆಗಿತ್ತು, ಒಳಗಡೆ ಫ್ಲೇವರ್ಫುಲ್ ಆಗಿ ಫಿಲ್ಲಿಂಗ್ಸ್ ಕೂಡ ಹಾಕಿದ್ರು. ತುಂಬಾ ಚೆನ್ನಾಗಿ ಅನ್ಸ್ತು ನನಗೆ ಆ ಶಾಪಲ್ಲಿ ಅವರು ಮಾಡಿಕೊಟ್ಟಿದ್ದು ಆ ಬ್ರೆಡ್ ಪಕೋಡ. ಇನ್ನೊಂದ್ ಕಡೆ ಮ್ಯಾಗಿ ಕೂಡ ಟ್ರೈ ಮಾಡಿದೆ. ಮ್ಯಾಗಿ ಓಕೆ ಅಂತ ಅನಿಸ್ತು, ಯಾಕಂದ್ರೆ 100 ರುಪೀಸ್ಗೆ ವರ್ತಿಲ್ಲ ಅಂತ ಅನಿಸ್ತು ವೆಜ್ ಮ್ಯಾಗಿ ನನಗೆ. ಸೊ ಮ್ಯಾಗಿ ನೀವು ಅವಾಯ್ಡ್ ಮಾಡ್ಬೋದು ಸೋಲಂಗ್ ವ್ಯಾಲಿ ಹತ್ರ ಹೋದಾಗ. ನೀವು ಸೋಲಂಗ್ ವ್ಯಾಲಿಯಿಂದ ಅಟಲ್ ಟನಲ್ ದಾಟಿ ಸಿಸು ಹತ್ರ ಹೋಗೋದಿದ್ರೆ ಅಲ್ಲಿ ಪಂಗಿ ದಾಬಾ ಅಂತ ಒಂದು ದಾಬಾ ಇದೆ. ಇದು ಹೋಮ್ ರನ್ ದಾಬಾ ಅಂತ ಹೇಳ್ಬೋದು. ಇಲ್ಲಿ ನಾನು ಅಚಾನಕ್ ಆಗಿ ನನ್ನ ಪೆಟ್ರೋಲ್ ಸ್ವಲ್ಪ ಕಮ್ಮಿ ಇರೋದ್ರಿಂದ ಪೆಟ್ರೋಲ್ ತುಂಬಿಸ್ಕೊಳಕ್ ಹೋಗಿದ್ದೆ ಅಷ್ಟೇನೆ. ಅಲ್ಲಿ ಚಿಕನ್ ಕರಿ ರೈಸ್ ಟ್ರೈ ಮಾಡಿದೆ ನಾನು. ತುಂಬಾ ಚೆನ್ನಾಗಿತ್ತು. ಹೋಮ್ ಮೇಡ್ ಫ್ಲೇವರ್ಸ್ ಎಲ್ಲ, ಹೋಮ್ ಮೇಡ್ ಫುಡ್ ನೀವೇನಾದ್ರೂ ಬೇಕು ಅಂತ ಅನ್ಸಿದ್ರೆ ಇಲ್ಲಿ ಚಿಕನ್ ಕರಿ ರೈಸ್ ಖಂಡಿತವಾಗೂ ಟ್ರೈ ಮಾಡಿ. ಪ್ರೈಸ್ ಸ್ವಲ್ಪ ಹೈಯರ್ ರೇಂಜ್ ಇದೆ. 250ಗೆ ನನಗೆ ಒಂದು ಪ್ಲೇಟ್ ಚಿಕನ್ ಕರಿ ರೈಸ್ ಕೊಟ್ಟರು. ಸೊ ನನಗೆ ತುಂಬಾ ಇಷ್ಟ ಆಯ್ತು, ಯಾಕಂತಂದ್ರೆ ನಾವು ಮನೇಲಿ ಹೇಗೆ ಚಿಕನ್ ಕರಿ ಮಾಡ್ತೀವಲ್ಲ, ಸೊ ಆ ಥರ ಇತ್ತು, ಫ್ಲೇವರ್ಫುಲ್ ಆಗಿತ್ತು. ಸೊ ಪಂಗಿ ದಾಬಾ ಕೂಡ ನೀವು ಡೆಫಿನೆಟ್ ಆಗಿ ಟ್ರೈ ಮಾಡ್ಬೋದು. ಸಿಸು ಹೋಗೋ ರೂಟಲ್ಲೇನೆ ಲೆಫ್ಟ್ ಸೈಡ್ ಬರುತ್ತೆ ಮನಾಲಿಯಿಂದ. ರೋಹ್ತಾಂಗ್ ಪಾಸ್ಗೆ ನೀವು ಹೋಗುವಾಗ ಮಾನ್ಸರೋವರ್ ದಾಬಾ ಅಂತ ಸಿಗತ್ತೆ. ಸೊ ಇಲ್ಲಿ ನೀವು ಖಂಡಿತವಾಗೂ ಚೋಲೆ ಭಟೂರೆ ಟ್ರೈ ಮಾಡಲೇಬೇಕು. ಪೂರಿ ಚೆನ್ನ ಅಂತಾನು ಅಂತಾರೆ ಅಲ್ಲಿ. ಸೊ ಟೇಸ್ಟ್ ಮಾತ್ರ ತುಂಬಾನೇ ಚೆನ್ನಾಗಿತ್ತು, ನನಗಂತೂ ತುಂಬಾನೇ ಇಷ್ಟ ಆಯ್ತು. ಪೂರಿಯಲ್ಲಿ ಅಷ್ಟೊಂದು ಎಣ್ಣೆ ಕೂಡ ಇರಲಿಲ್ಲ, ಪ್ಲಸ್ ಚೆನ್ನ ಮಸಾಲ ಅಂತೂ ನನಗಿನ್ನೂ ನೆನಪಿದೆ. ಆ ಫ್ಲೇವರ್ಸ್ ತುಂಬಾನೇ ಚೆನ್ನಾಗಿತ್ತು, ಟೇಸ್ಟಿ ಆಗಿತ್ತು. ಮಾನ್ಸರೋವರ್ ದಾಬಾನ ನೀವು ಖಂಡಿತವಾಗೂ ವಿಸಿಟ್ ಮಾಡಿ. ರೋಹ್ತಾಂಗ್ ಪಾಸ್ ಹೋಗೋ ರೂಟಲ್ಲೇ ಬರುತ್ತೆ ಇದು. ಸೊ ಖಂಡಿತವಾಗೂ ಇದನ್ನು ಟ್ರೈ ಮಾಡಿ. ನೀವು ಓಲ್ಡ್ ಮನಾಲಿಗೆ ಏನಾದರೂ ಹೋಗೋದಿದ್ರೆ, ಓಲ್ಡ್ ಮನಾಲಿಯಲ್ಲಿ ಜಾಸ್ತಿ ನಮಗೆ ಗೂಗಲಲ್ಲಿ ಹುಡುಕಿದಾಗ ಜಾಸ್ತಿ ಕ್ಯಾಫೇಸ್ಗಳು ಕಾಣುತ್ತೆ. ಸೊ ಕೆಫೇಸಲ್ಲಿ ಬೇಸಿಕ್ ಆಗಿ ನಿಮಗೆ ಪಾಸ್ತಾ, ಪಿಜ್ಜಾ ಅಂಥದ್ದು ನೀವು ಟ್ರೈ ಮಾಡಂಗಿದ್ರೆ ಕ್ಯಾಫೇಸಿಗೆ ಖಂಡಿತವಾಗೂ ಹೋಗಿ. ನನಗೆ ಇಂಡಿಯನ್ ಫುಡ್ ತುಂಬಾನೇ ಇಷ್ಟ. ಸೊ ಹಾಗಾಗಿ ನಾನು ಹುಡುಕ್ತಾ ಹೋದಾಗ ಓಲ್ಡ್ ಮನಾಲಿಯಲ್ಲಿ ಮಾ ಹಡಿಂಬಾ ದಾಬಾ ಅಂತ ಚಿಕ್ಕದಾಗೆ ಪುಟ್ಟದಾಗಿದೆ ಇವ್ರದ್ದು ದಾಬಾ, ಬಟ್ ತುಂಬಾ ವೆರೈಟಿಗಳಿದೆ ಇವ್ರ ಮೆನು. ಎಲ್ಲಾ ವೆರೈಟಿಗಳ ಫುಡ್ಗಳು ನಿಮ್ಗೆ ಸಿಗತ್ತೆ. ಚೈನೀಸ್ ಇಂದ ಹಿಡಿದು ಇಂಡಿಯನ್ ಎಲ್ಲಾ ಕ್ವಿಸೀನ್ಸ್ ಫುಡ್ಗಳು ಸಿಗತ್ತೆ. ನೀವು ಆರ್ಡರ್ ಮಾಡಿದ ತಕ್ಷಣನೇ ಅವ್ರು ಇಮಿಡಿಯೇಟ್ ಆಗಿ ಅಲ್ಲಲ್ಲೇ ರೆಡಿ ಮಾಡಿ ಕೂಡ ಕೊಡ್ತಾರೆ. ಇಲ್ಲಿ ಮೀಲ್ಸ್ ಕೂಡ ಸಿಗತ್ತೆ, ಪ್ಲಸ್ ನೀವು ಸಪ್ರೇಟ್ ಆಗಿ ಬೇರೆ ಆರ್ಡರ್ ಮಾಡ್ಕೊಬಹುದು. ನಾನಿಲ್ಲಿ ರೈಸ್ ಆಮೇಲೆ ಎಗ್ ಕರಿ ಆರ್ಡರ್ ಮಾಡಿದ್ದೆ. ಟೇಸ್ಟ್ ಮಾತ್ರ ತುಂಬಾನೇ ಚೆನ್ನಾಗಿತ್ತು, ನನಗಂತೂ ತುಂಬಾ ಇಷ್ಟ ಆಯ್ತು ಇಲ್ಲಿ ಎಗ್ ಕರಿ ರೈಸ್. ಖಂಡಿತವಾಗೂ ಓಲ್ಡ್ ಮನಾಲಿಯಲ್ಲಿ ಬಂದಾಗ, ನೀವು ಫ್ಯಾಮಿಲಿ ಜೊತೆ ಎಲ್ಲ ಬಂದಾಗ ಆರಾಮಾಗಿ ಮಾ ಹಡಿಂಬಾ ದಾಬಾನ ವಿಸಿಟ್ ಮಾಡ್ಬೋದು. ನನ್ನ ಮಸ್ಟ್ ರೆಕಮೆಂಡೇಶನ್ ಅಂತ ಅನ್ಬೋದು ಮಾ ಹಡಿಂಬಾ ದಾಬಾ ಓಲ್ಡ್ ಮನಾಲಿಯಲ್ಲಿ. ಸೊ ಇದು ಮನು ಟೆಂಪಲ್ ಹೋಗೋ ರೂಟಲ್ಲೇನೆ ಲೆಫ್ಟ್ ಸೈಡ್ ಬರುತ್ತೆ. ಸೊ ನಿಮ್ಗೆ ಲ್ಯಾಂಡ್ ಮಾರ್ಕ್ ಅಂತಂದ್ರೆ ಕೆಫೆ ಎವರ್ ಗ್ರೀನ್. ಸೊ ಅದರಿಂದ ಸ್ವಲ್ಪ ಹಿಂದೆನೆ ಮಾ ಹಡಿಂಬಾ ದಾಬಾ ಇದೆ. ಖಂಡಿತವಾಗೂ ನೀವು ಇದನ್ನ ವಿಸಿಟ್ ಮಾಡ್ಬೋದು. ಸೊ ಇಷ್ಟು ನಂದು ಫುಡ್ ಆಮೇಲೆ ರೆಸ್ಟೋರೆಂಟ್ ರೆಕಮೆಂಡೇಶನ್ಸ್ ಮನಾಲಿಯಲ್ಲಿ. ಈ ಎಲ್ಲಾ ರೆಸ್ಟೋರೆಂಟ್ಸ್ ರೆಕಮೆಂಡೇಶನ್ ಅಲ್ಲಿ ನಂದು ಟಾಪ್ ಅಲ್ಲಿ ಬರೋದು ನಟರಾಜ್ ಉಡುಪಿ ರೆಸ್ಟೋರೆಂಟ್, ಮಾ ಹಡಿಂಬಾ ದಾಬಾ, ಆಮೇಲೆ ಝಾಮ್ ರೆಸ್ಟೋರೆಂಟ್ ಬಿರಿಯಾನಿಗೋಸ್ಕರ. ಸೊ ಈ ಎಲ್ಲ ರೆಸ್ಟೋರೆಂಟ್ಸ್ಗೆ ನೀವು ಖಂಡಿತವಾಗೂ ವಿಸಿಟ್ ಮಾಡ್ಬೋದು. ಬೇರೆ ರೆಸ್ಟೋರೆಂಟ್ಸ್ಗಳದ್ದು ರೆಕಮೆಂಡೇಶನ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಅದನ್ನು ಕೂಡ ಚೆಕ್ ಮಾಡ್ಬೋದು ಬೇಸ್ಡ್ ಆನ್ ಯಾವ ಕ್ವಿಸೀನ್ಸ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ. ಸೊ ಗೂಗಲ್ ರಿವ್ಯೂಸ್ಗಳ ಮೇಲೂ ಟ್ರೈ ಮಾಡ್ಬೋದು, ಬಟ್ ಒಂದೊಂದ್ಸಲ ಮೇಲೆ ಕೆಳಗಡೆ ಆಗುತ್ತೆ. ಸೊ ಹಾಗಾಗಿ ಈ ಫುಡ್ ರೆಕಮೆಂಡೇಶನ್ಸ್, ಈ ರೆಸ್ಟೋರೆಂಟ್ ರೆಕಮೆಂಡೇಶನ್ಸ್ ಮೇಲೆ ನೀವು ವಿಸಿಟ್ ಮಾಡ್ಬೋದು ಖಂಡಿತವಾಗೂ.
ಸೊ ಇದು ಯಾವುದೂ ರೆಸ್ಟೋರೆಂಟ್ಸ್ಗಳು ಸ್ಪಾನ್ಸರ್ಡ್ ಅಲ್ಲ. ಸೊ ನಾನು ಎಲ್ಲೆಲ್ಲಿ ವಿಸಿಟ್ ಮಾಡಿದ್ದೆ ಅದರದ್ದು ಹಾನೆಸ್ಟ್ ರಿವ್ಯೂ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ನೆಕ್ಸ್ಟ್ ಟೈಮ್ ನೀವು ಮನಾಲಿಗೆ ವಿಸಿಟ್ ಮಾಡಿದಾಗ ಈ ಎಲ್ಲ ರೆಸ್ಟೋರೆಂಟ್ಸ್ನ ಫುಡ್ಸ್ನ ಖಂಡಿತವಾಗೂ ಟ್ರೈ ಮಾಡಿ. ನನ್ನ ಕಮೆಂಟ್ಸಲ್ಲಿ ಕೂಡ ತಿಳಿಸಿ ನಿಮ್ಗೆ ಹೇಗೆ ಅನಿಸ್ತು ಅಂತ. ಸೊ ಇದಾಗಿತ್ತು ನಂದು ಮನಾಲಿಯಲ್ಲಿರೋ ಬೆಸ್ಟ್ ಫುಡ್ ಆ್ಯಂಡ್ ರೆಸ್ಟೋರೆಂಟ್ ರೆಕಮೆಂಡೇಶನ್. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಈ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಸೊ ನಾನು ನಿಮಗೆ ಸಿಗ್ತೀನಿ ನನ್ನ ನೆಕ್ಸ್ಟ್ ಎಕ್ಸೈಟಿಂಗ್ ವಿಡಿಯೋ ಅಲ್ಲಿ. ಬಾಯ್.